ಅಕ್ಕ ಸದ್ಯಕ್ಕೆ ಇಷ್ಟು ಸೆಟಪ್ ಸಾಕು. ಇನ್ನ ಇವತ್ತು ಹೇಳಿದೀವಲ್ಲ ಕೆಲಸದವ್ರನ್ನ ಸ್ವಲ್ಪ ಜನ ಕರ್ಕತ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಈ ನೋಡು ಈ ಸೆಟಪ್ ಇಲ್ಲೇ ನಿಲ್ಲಿಸಿ ಏನೇನು ಬೇಕು ಐಟಮ್ಸು ಸೌದೆ ಎಲ್ಲ ನಾವು ಸೌದೆನಾಗ ಇದ್ರಾಗೆ ಮಾಡ್ತೀವಿ ಅಂತ ತಾನೇ ಹೇಳಿರೋದು. ಎಲ್ಲ ವಿಲೇಜ್ ಸ್ಟೈಲಾಗೆ ಏನಿಯಾ ಹಿಂಗೆ ನೋಡು ಎಲ್ಲ ಸೆಟಪ್ ಎಲ್ಲ ಮಾಡಿದ್ದಾಯ್ತು. ಎಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಇನ್ನೇನಿದ್ರು ಜನಗಳ್ನ ಎಷ್ಟು ಜನ ಬೇಕಷ್ಟು ಜನ ನೋಡ್ಕೊಂಡು ಕರ್ಕೊಳ್ಳೋಣ. ಸ್ಟಾರ್ಟಿಂಗ್ ಶಾನೆ ಜನ ಕರ್ಕೊಳ್ಳೋದು ಬೇಡ, ಒಂದು 3-4 ಜನ ಕರ್ಕೊಳ್ಳೋಣ. ಆಮೇಲೆ ಬಿಸ್ನೆಸ್ ಇದ್ರ ಮೇಲೆ ನಾವು ನಿರ್ಧಾರ ಮಾಡೋಣ ಅಷ್ಟೇ. ಈಗ ಸದ್ಯಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನ ಕರ್ಕೊಂಡು ನೋಡ್ಕೊಂಡು ಮಾಡೋಣ. ಅವ್ರಿಗೆ ಹಂಗೆ ಏನಿಯಾ ಫೋನ್ ಹಾಕ್ಬಿಟ್ಟು ಎಷ್ಟು ಆರ್ಡ್ರು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ ಕೇಳ್ಬಿಡು ಎಷ್ಟು ಪೀಸ್ ಬೇಕಾಯ್ತವೆ ಅಂತ ಹೇಳ್ಬಿಟ್ಟು. ಇಷ್ಟು ಪೀಸು ಅಂತ ಹೇಳಿದ್ರೆ ಅಷ್ಟು ಪೀಸ್ನ ಹೆಂಗೋನೂ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋನೂ ಈಗ ಕಳ್ಸೋಣ. ಆಮೇಲೆಲ್ಲ ನೋಡ್ಬಿಟ್ಟು ಅವರೇ ಹೇಳ್ತಾರೆ. ಆದರೆ ಈಗಲೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದ್ರದ್ದು ಟೇಸ್ಟು ನಾವೇ ಮುಂದಿಂತ್ಕೊಂಡು ನೋಡಿ ಮೂವ್ ಮಾಡಬೇಕು. ಇಲ್ಲ ಟೇಸ್ಟ್ ಚೆನ್ನಾಗಿಲ್ಲ ಅಂದಿದ್ದನ್ನು ನಾವು ಕೊಟ್ಟು ಕಳಿಸ್ಲೇಬಾರ್ದು ಅವ್ರಿಗೆ. ಆಮೇಲೆ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡ್ತದೆ. ಪದ್ದು ನಂಗೆ ಅದೇ ಭಯ ಆಯ್ತಿರೋದು. ಇಷ್ಟು ದಿನ ಪುಡಿ ಗಿಡಿ ಅವೆಲ್ಲ ನಾನೇ ಮಾಡ್ತಾ ಇದ್ದೆ ನಿಂತ್ಕೊಂಡು. ಇವಾಗ ಕೆಲಸದವ್ರು ಬೇರೆ ಇಕ್ಕೊಂಡಿದ್ದೀವಲ್ಲ, ಅದಕ್ಕೆ ನನಗೆ ಇನ್ನೂ ಭಯ ಆಯ್ತದೆ. ಕೆಡಿಸ್ಬಿಡ್ತಾವೇನೋ ಏನಾರ ಅಂತ ಹೇಳ್ಬಿಟ್ಟು ಮುಂದೆ ನಿಂತ್ಕೊಂಡು ನೋಡ್ಕೊಂತಾನೆ ಇರಬೇಕು ಇಬ್ಬರಿಗೊಬ್ರು. ಆದರೂ ನಾನು ಏನೇನು ಹೇಳ್ತೀನೋ ಅಷ್ಟೇ ತಾನೇ ಹಾಕ್ಬಿಟ್ಟು ಮಾಡೋದು. ಇಷ್ಟಿಷ್ಟೇ ಹಾಕಬೇಕು ಅಂತ ಹೇಳಿದ್ರೆ ಅಷ್ಟಿಷ್ಟೇ ಹಾಕ್ಬಿಟ್ಟು ಮಾಡ್ತಾರೆ. ಅದ್ರಾಗ ಏನು ತೊಂದರೆ ಇಲ್ಲ. ಆದ್ರೂ ಮುಂದೆ ನಿಂತ್ಕೊಂಡಿರ್ಬೇಕು. ಒಂಚೂರು ಟೇಸ್ಟ್ ಕೆಟ್ಟರು ನಾವೇ ಹೆಸರು ಕೆಡಿಸ್ಕೊಂಡು ನಂಗೆ ಆಗೋಗ್ಬಿಡ್ತದೆ. ಹೆಸರು ಕೆಡಿಸ್ಕೊಂಡು ಸುಮ್ಕೆನೇ ಅದೇನು ಒಂಥರದ ತೊಂದರೆ ನಮಗೇನೇ ಆಗೋದು ಬೇಡ. ಸರಿ ಬಾ, ಇವಾಗ ಕೆಲಸಕ್ಕೆ ಅವ್ರು ಯಾರನ್ನ ಹೇಳಿದೀವಲ್ಲ ಅವ್ರು ಬರ್ತಾರೇನೋ. ಇಷ್ಟಿಷ್ಟು ಸಾವಿರ ಸಂಬಳ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅವ್ರಿಗೆಲ್ಲ ಕೆಲಸ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಸರಿ ಅಕ್ಕ ಆಯ್ತು. ಪಾಪ ಗಂಡುಗಳು ಇಲ್ದಿರೋರು ಅವ್ರನ್ನೇನೇ ಕರ್ಕೊಳ್ಳೋಣ. ನಾವು ಹೇಳಿರೋದು ಅವ್ರಿಗೇನೇ ತಾನೇ. ಗಂಡ ಸತ್ತಿರೋರು ಇಲ್ಲ ಗಂಡ ಬಿಟ್ಟಿರೋರು ಅವ್ರಿಗೇನೇ ಸಹಾಯ ಮಾಡೋಣ. ಪಾಪ ಫಸ್ಟ್ ಆದ್ಯತೆ ಅವ್ರಿಗೇನೇ. ಅಕಸ್ಮಾತ್ ಆಮೇಲೆ ಇನ್ನೂ ಜಾಸ್ತಿ ಜನ ಬೇಕು ಅಂತಂದರೆ ಯಾರನ್ನು ಬೇಕಾದ್ರೂ ಕರ್ಕೊಂಡ್ರೆ ಆಯಿತು. ಪದ್ದು ಹಂಗೇನೇ ಮಾಡೋಣ. ಆದರೆ ಮೊದಲನೇ ಆದ್ಯತೆ ಯಾವತ್ತಿದ್ರೂ ಪಾಪ ಗಂಡ ಇಲ್ದಿರೋರ್ಗೇನೆ. ಅವ್ರಿಗೂ ಪಾಪ ಜೀವನ ಸಾಕ್ಸೋಕೆ ತುಂಬ ಕಷ್ಟ ಆಯ್ತಾ ಇರ್ತದೆ. ನೋಡೋಣ, ಸ್ಟಾರ್ಟಿಂಗಾಗಿ ಇಷ್ಟಿಷ್ಟು ಸಂಬಳ ಅಂತ ಹೇಳ್ಬಿಟ್ಟು ಕೊಟ್ಕೊಂಡು ಹೋಗೋಣ. ನನ್ನ ಪ್ರಕಾರ ಒಂದು 8-8 ಸಾವಿರ ಅಷ್ಟು ಕೊಟ್ಟರು ಸಾಕು ಅನ್ನಿಸ್ತದೆ ಅಲ್ವಾ. ಇನ್ನೇನು ಇಲ್ಲ 8 ಇಲ್ಲ 10 ಸಾವಿರ ಏನೋ ಎಕ್ಸ್ಟ್ರಾ ಅದು ಇದು ಕೆಲಸ ಬಿದ್ದರೆ ಹೇಳೋದು. ಸ್ಟಾರ್ಟಿಂಗ್ ಇಷ್ಟು ಕೊಡ್ತೀವಿ, ಬಿಸ್ನೆಸ್ ಇವಾಗ ಕಮ್ಮಿ ಐತೆ, ಶಾನೆ ಆದಂಗೆ ಬೇಕಾದ್ರೆ ಜಾಸ್ತಿ ಕೊಡ್ತೀವಿ ಅಂತ ಹೇಳೋದು. ಹಳ್ಳಿಗಳ ಕಡೆ ಇನ್ನು ಎಷ್ಟು ಕೊಡ್ತಾರೆ ಅಷ್ಟೇನೇ ಕೊಡೋದು. 8-8 ಸಾವಿರ ಕೊಡೋಣ ಫಸ್ಟು, ಆಮೇಲಿಂದ ನೋಡೋಣ. ಸರಿ ಬಾ ಹೋಗೋಣ, ಮನೆ ಹತ್ರ ಬರೇಳಿದೀವಲ್ಲ ಬರ್ತಾರೆ. ಯವ್ವ ನೋಡ್ದೇನೇನೈತ್ರಿ, ರಾತ್ರಿ ಎಂಥ ಸಂದಕ್ಕೆ ರೆಡಿ ಮಾಡ್ಬಿಟ್ಟವ್ರೆಲ್ಲ ಬಿಸ್ನೆಸ್ಗೆ ಅಂತೇಳಿ. ಇಷ್ಟಿಷ್ಟು ದೊಡ್ಡ ಒಲೆ ಗಿಲೆ ಎಲ್ಲ ಇಕ್ಕವ್ರೆ ಅಂತಂದರೆ ನೀನು ಯೋಚನೆ ಮಾಡು. ಇಷ್ಟೊಂದು ದೊಡ್ಡದಾಗಿ ಇಕ್ಕವ್ರೆ ಅಂತಂದರೆ ಪಕ್ಕ ಹೇಳ್ತೀನಿ ಯಾವುದೋ ದೊಡ್ಡ ಬಿಸ್ನೆಸ್ನೇ ಹಿಡ್ಕೊಂಡವ್ರೆ ಅಂತ ಅನ್ನಿಸ್ತದೆ. ಆ ಫ್ಯಾಕ್ಟ್ರಿ ಓನರ್ನ ಹಿಡ್ಕೊಂಡು ನೋಡು ಎಷ್ಟೆಲ್ಲ ಮಾಡ್ಕೊತವ್ರು ಇವರು ಅಂತ ಹೇಳ್ಬಿಟ್ಟು ಕಷ್ಟ ಅಂತ ಸುಳ್ಳು ಹೇಳ್ಬಿಟ್ಟು ನಾಟಕ ಮಾಡಿಬಿಟ್ಟು ಲೆಕ್ಕ ಹಾಕು. ಅಲ್ಲ ನಾವಂತೂ ನಮ್ಗೆ ಆ ಕಡೆ ಕಾಲಿನೇನಿಯೇ ಬಿದ್ದೈತೆ ನಮ್ಮ ಶೆಡ್ಡು. ಮಾಮ ಮದ್ಯಕ್ಕೊಂದು ಕೊಟ್ಬಿಡ್ತಲ್ಲ, ನಿಮಗೆ ಬೇರೆ ಅವ್ರಿಗೆ ಬೇರೆ ಅಂತ ಹೇಳ್ಬಿಟ್ಟು ನಮ್ದು ಹಂಗೆ ಬಿದ್ದೈತೆ. ಇವ್ರದ್ದು ನೋಡು ಎಷ್ಟು ನೀಟಾಗಿ ಸೆಟಪ್ ಎಲ್ಲ ಮಾಡ್ಕೊಬಿಟ್ಟವ್ರೆ. ನಂಗೆ ಹೊಟ್ಟೆ ಉರಿತೈತೆ ಕಣೆ ನೇತ್ರಿ. ನಮ್ಮ ಕೈಲಿ ಏನು ಮಾಡೋಕ್ಕಾಯ್ತಿಲ್ವಲ್ಲ. ಏನು ಮಾಡಿದ್ರು ಯಾಕೆಲ್ಲ ಎಡವಟ್ಟೆ ಏನೇ ಆಯ್ತೈತೆ. ದರಿದ್ರದೊಳ ಮುದುಕಿ ಬೇರೆ ನಮ್ಮ ಕಾರ್ ಕಿತ್ಕೊಂಡು ಹೋದ್ಲು. ಏನು ಮಾಡೋದು ಇವಾಗ, ಕಾರ್ಗೂ ಇಲ್ಲ ಏನೂ ಇಲ್ಲ. ಈಗ ನೋಡಿದ್ರೆ ಇವರೆಲ್ಲ ಬಿಸ್ನೆಸ್ ಮೇಲೆ ಬಿಸ್ನೆಸ್ಸು ಅಂತ ಮಾಡ್ತಾವ್ರೆ. ಈಗ ಅದೇ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನಮ್ಮ ಕತೆ ಹೇಳು, ನಾವೇನು ಮಾಡೋಣ ಹೇಳು. ನನಗೆ ಏನು ಮಾಡಬೇಕು ಏನು ಬಿಡಬೇಕು ಒಂದು ತೋಚ್ತಾ ಇಲ್ಲ ನನಗಂತೂ. ನೀನೇ ಹೇಳೆ ಏನು ಮಾಡೋದು ಅಂತ. ನಾವು ಏನಾರ ಬಿಸ್ನೆಸ್ ಮಾಡಲೇಬೇಕು. ನಾನು ನೀನು ಕಾರು ಅದು ಇದು ಅಂತ ಹೇಳ್ಬಿಟ್ಟು ಟೆನ್ಷನ್ನಾಗಿದ್ನಲ್ಲ, ಆವಾಗ ಎಲ್ಲ ಸೆಟಪ್ ಮಾಡ್ಬಿಟ್ಟು ಮುಗಿಸೋರೆ ನೇತ್ರ. ನಾವಿಬ್ಬರು ಪತ್ತಾಡ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ನಾವು ಇವಾಗ ಮುಂದೆ ಏನು ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡೋಣ. ಸರಿನಾ? ಹಿಂಗೆ ಇದ್ರೆ ಆಗೋಕ್ಕಿಲ್ಲ, ಏನಾರ ಒಂದು ಮಾಡಲೇಬೇಕು. ನಾನು ನೀನು ಇಬ್ರು ನೋಡಿ, ನಾವು ಏನೋ ಒಂದು ಯೋಚನೆ ಮಾಡೋಣ. ಈ ಪೊದ್ದಿಗಿನ ಏನು ಕಮ್ಮಿ ಇಲ್ಲ ಅಂತ ತೋರ್ಸೋಣ. ಇವ್ರು ಸೆಟಪ್ ಮಾಡಿರೋದಕ್ಕಿಂತ ಚೆನ್ನಾಗಿರೋ ಸೆಟಪ್ ಏನೇನಿಯ ಮಾಡೋಣ. ಲೇ ನಿಂಗೇನು ತಲೆ ಕೆಟ್ಟೈತಾ? ನಮ್ಮ ತಾಗ ಎಲ್ಲಿ ಕಾಸೈತೆ? ಈಗ 4 ಲಕ್ಷ ರೂಪಾಯಿ, ಒಂದಲ್ಲ ಎರಡಲ್ಲ 4 ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ. 4 ಲಕ್ಷನ ನೀನು ನೋಡು. ನಮ್ಮ ಹತ್ರ ಎಲ್ಲೈತೆ ಕಾಸು ಇಷ್ಟೊಂದೆಲ್ಲ ಸೆಟಪ್ ಮಾಡೋಕ್ಕೆ ಹೇಳು. ಇವ್ರ ಹತ್ರ ತಾನೇ ಎಲ್ಲಿತ್ತೆ? ಇವ್ರ ಹತ್ರನೂ ಏನು 10 ಪೈಸೆನೂ ಇರಲಿಲ್ಲ ಇವ್ರ ತಗೊಂಡು. ಆದರೆ ಆಯಪ್ಪ ಚೆಕ್ ಕೊಟ್ಟೋದ್ನಲ್ಲ, ಸೆಟಪ್ ಮಾಡ್ಕೊಳ್ಳಿ ಅಂತ ಆಯಪ್ಪನೇ ಚೆಕ್ ಕೊಟ್ಟೋದ. ಅದ್ರಾಗೇನೇ ಸೆಟಪ್ ಮಾಡ್ಕೊಂಡಿರೋದು. ನಮಗೂ ಯಾರನ್ನ ಬಿಸ್ನೆಸ್ಸರು ನೀವು ಸೆಟಪ್ ಮಾಡ್ಕೊಳ್ಳಿ ಅಂತ ಏನಾರ ಹೇಳ್ಬಿಟ್ರು ಅಂತಂದರೆ ಲೆಕ್ಕ ಹಾಕು, ನಾವು ಆರಾಮಾಗಿ ಸೆಟಪ್ ಮಾಡ್ಬೋದು ಕಣೆ. ಹಿಂಗೆ ಸೆಟಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ ತಡ. ನಾವು ಮಾತ್ರನೂ ಕಾಸು ಬರ್ತದೆ, ಚೆಕ್ಕೆ ಕೊಟ್ಬಿಡ್ತಾರೆ ನಮಗೂ. ಸರಿ ನಾವು ಬಿಸ್ನೆಸ್ಸೇ ಮಾಡೋಣ, ನೋಡೇ ಬಿಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಬಾ ಹೋಗೋಣ, ಆಗಿದ್ದಾಗಲಿ ಮಾಡೋಣ. ನೋಡಿ ನೀವು 3 ಜನ ಬಂದಿದ್ದೀರಾ. ಸದ್ಯಕ್ಕೆ ನಮಗೆ ಶಾನೆ ಜನ ಬೇಕಾಗಿಲ್ಲ. ಇನ್ನೂ ತುಂಬ ಜನ ಏನೇ ಕೇಳಿದ್ರು ತಗೊಳ್ಳಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ನಾವೇನು ಶಾನೆ ಜನನ ನಾವೇನು ತಗೋಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಸದ್ಯಕ್ಕೆ ಇನ್ನೂ ಬಿಸ್ನೆಸ್ಸು ಹೆಂಗಾಯ್ತದೆ ಏನಾಯ್ತದೆ, ಜನ ಬೇಕಾಯ್ತಾರ ಇಲ್ವಾ ಅಂತ ನಮಗೂ ಗೊತ್ತಿಲ್ಲ.
ಅದಕ್ಕೆ ನಿಮ್ಮನ್ನೇನಿಯ ಹೋಗ್ಲಿ ಅಂತ ಹೇಳ್ಬಿಟ್ಟು ಕರ್ಕೊತಾ ಇದ್ದೀವಿ ನೋಡಿ. ನಿಮಗೂ ಗೊತ್ತಾಯ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ನಮ್ಮದು ಇವಾಗ ಏನು ಫ್ಯಾಕ್ಟ್ರಿ ಅಂದರೆ ಚಿಕ್ಕದಾಗ ಏನು ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ರವೆ ಉಂಡೆ ಹಂಗೇನೆ ಚಕ್ಲಿ ಅವೆಲ್ಲ ಒಂಥರ ಏನಂದರೆ ವಿಲೇಜ್ ಐಟಮ್ಸು. ನಾವು ಏನಿದ್ರು ಗ್ಯಾಸ್ ಸ್ಟವ್ಗೆ ಅದ್ರಾಗ ಏನಂದರೆ ಮಾಡೋದಿಲ್ಲ, ಎಲ್ಲ ಒಲೆನಾಗ ಏನೇ ಮಾಡೋದು. ಈಗ ಚಕ್ಲಿ ಒತ್ತೋದು, ಚಕ್ಲಿ ತೇಲ್ಸೋದು, ರವೆ ಉಂಡೆ ಕಟ್ಟೋದು, ಲಡ್ಡು ಕಟ್ಟೋದು, ಆಮೇಲೆ ಚಿಕ್ಕಿ ಮಾಡ್ತೀವಲ್ಲ ಆ ಚಿಕ್ಕಿ ಎಲ್ಲನೂ ಮಾಡೋದು. ಅದೆಲ್ಲ ಪ್ರತಿಯೊಂದೂ ನಾವೇನೇ ಮಾಡಬೇಕಾಯ್ತದೆ. ನಮ್ದ್ರಾಗೆ ಎಲ್ಲ ಏನು ಅಂತಂದರೆ ಎಲ್ಲನೂ ಏನು ಇದಾಗ್ತಿದ್ದಂಗೆ ಹಳ್ಳಿ ಸ್ಟೈಲಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನಾವೊಂದು ಹೋಟ್ಲಿಗೆ ಎಲ್ಲನೂ ಕಮಿಟ್ ಮಾಡ್ಕೊಂಡಿರ್ತೀವಿ ಸರಿನಾ. ಅದಕ್ಕೆಲ್ಲ ನಾವು ಇಷ್ಟಿಷ್ಟು ಅವ್ರು ಆರ್ಡ್ರ್ ಕೊಟ್ಟಿರ್ತಾರೆ ನಮ್ಮ ಮುಂಚೆನೇ. ನಾಳೆ ಬೇಕು ಅಂದರೆ ಇವತ್ತು ಆರ್ಡ್ರ್ ಕೊಡ್ತಾರೆ, ಪಟ 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 ನಾವೆಲ್ಲ ಮಾಡಿ ಮುಗಿಸ್ಬೇಕು ಸರಿನಾ. ಇಷ್ಟೇನೆಯಾ ಈಗ ನಮ್ಮ ಕೆಲಸ ನೋಡಿ. ಇದ್ರ ನಿಮ್ಗೆ ಇಷ್ಟ ಇರೋರು ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ಈ ಥರ ಕೆಲಸ ಎಲ್ಲ ಆಗಲ್ಲ ಅಂತಂದರೆ ಹೋಗ್ಬೋದು. ಅಯ್ಯೋ ಅಕ್ಕ, ಇದಕ್ಕಿನ್ನೂ ಒಳ್ಳೆ ಕೆಲಸ ಬೇಕೆ? ಏನು ಮಣ್ಣೊತ್ತಕ್ಕ ಕೆಲಸನೇ? ಯೋನಲ್ಲ ತಾನೇ, ಮಣ್ಣೊತ್ತಕ್ಕ ಕೆಲಸ ಅಲ್ಲ, ಯೋನಲ್ಲ. ಆರಾಮಾಗೆ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗೋ ಕೆಲಸ. ಒಲೆ ಮುಂದೆ ಕುತ್ಕೊಂಡೇನೋ ಮಾಡೋದು. ನಮ್ಗೇನಕ್ಕ ಹೊಸ್ದೇ, ನಮ್ಗೆ ಒಲೆ ಮುಂದೆ ಕುತ್ಕೊಳ್ಳೋದು ಯಾವುದು ಹೊಸ್ದಲ್ಲ ಕಣಕು. ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಅದೇ ಸಂಬಳ ಎಷ್ಟು ಅಂತ ಹೇಳಿದ್ರೆ ಅದೇ ಮತ್ತೆ ನಾವು ಮಾಡ್ಕೊಂಡು ಹೋಗ್ತೀವಿ ಕಣವ. ನಮ್ಗೇನು ಹೊಸ್ದಲ್ಲ ಒಲೆ ಉರ್ಸೋದು, ಹೂಬೋದು, ಆರಿಸೋದು ನಮ್ಗೇನು ಹೊಸ್ದಲ್ಲ ಬಿಡು. ನಾವು ಬೇಜಾನ್ ಮಾಡ್ಬಿಟ್ಟಿದ್ದೀವಿ ನಾವು ಇಂಥ ಕೆಲಸಗಳೆಲ್ಲನೂ. ಸೊಕ್ಲಿ ಪಕ್ಲಿ ಎಲ್ಲ ಒತ್ತಿ ಒತ್ತಿ ಅಭ್ಯಾಸ ಆಗೈತೆ. ರವೆ ಉಂಡೆ ದಿವಸ ಮಾಡಿದ್ದೀವಿ. ಅದೇನೋ ಹೇಳಿದ್ರಲ್ಲ ಚಿಕ್ಕಿ ಅಂತ, ಅದೊಂದು ಅಭ್ಯಾಸವಿಲ್ಲ ಅಷ್ಟೇನಿಯ. ಉಳ್ದಿರೋದೆಲ್ಲ ಮಾಡಿ 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 ನಮಗೂ ಶಾನೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ಸರಿ, ನನಗೆ ಗೊತ್ತು ನಮ್ಮ ಹಳ್ಳಿ ಹೆಂಗಸ್ರ ಇದನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾರು ಇದನ್ನು ಮಾಡೋಕ್ಕಾಗಿಲ್ಲ. ಒಲೆ ಉಡ್ಸೋದು ಮಾಡೋದು ಕಷ್ಟಪಡೋದು ಯಾರು ಮಾಡ್ತಾರೆ? ಯಾರ ಕೈಲೂ ಮಾಡೋಕ್ಕಾಗಕ್ಕಿಲ್ಲ. ನಮ್ಮ ಹಳ್ಳಿಗಳಾದ್ರೆ ನಮಗೆಲ್ಲ ಅಭ್ಯಾಸ ಆಗಿರ್ತದೆ ಅಲ್ವಾ. ಒಲೆ ಉಡ್ಸ ಮಾಡ ಇವೆಲ್ಲ ಏನು ತೊಂದರೆ ಇರೋಕ್ಕಿಲ್ಲ. ಅದಕ್ಕೇನೆ ನಾನು ಸುಮ್ಮನೆ ಆಯಿತು ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದು ಮಾಡ್ಕೊಂಡಿದ್ದೆ ಅಷ್ಟೇ. ಇದ್ರೆ ಇರಲಿ ಬಿಡು, ಹಂಗೆ ಹಿಂಗೆ ಹೆಂಗೋ ನಮ್ಮ ಹಳ್ಳಿ ಜನ ಏನಿಯ ಮಾಡ್ತಾರಲ್ಲ ಅಂತ ಅದಕ್ಕೆ ನಾನು ಮಾತಾಡ್ಬಿಟ್ಟು ನಿಮ್ಮನ್ನ ಏನಿಯ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂತಿರೋದು. ಸಂಬಳ ಬಂದು ನಾವು ಸದ್ಯಕ್ಕೆ 8,000ನ ಕೊಡ್ತಾ ಇದ್ದೀವಿ, ತಿಂಗಳಿಗೆ 8,000. ಆಮೇಲೆ ಎಲ್ಲ ಬಿಸ್ನೆಸ್ ಚೆನ್ನಾಗಾಯ್ತು ಅಂತಂದ್ರೆ ಬೇಕಾದ್ರೆ ನಾವು ಎಕ್ಸ್ಟ್ರಾ ನಿಮಗೆ ಮಾಡ್ತೀವಿ. ಏನು ಹೇಳ್ತಿದ್ದೀರಕ್ಕ? 8,000ವೇ? ನಾನು ಇವರೆಲ್ಲ ಮಾತಾಡ್ಕೊಂಬಿಟ್ಟು ಬಂದ್ವಿ. ಒಂದು 6,000 ಕೊಡ್ತಾರೆ ಅಷ್ಟೇ. ನಿನಗೆ ಸಾಕು ಮನೆ ಖರ್ಚಿಗಾಯ್ತದೆ ಅಂತ ಹೇಳ್ಬಿಟ್ಟು ನೀವು 8,000 ಏನಿಯ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಭಾಳ ಆನಂದ ಆಯ್ತೈತೆ. ನೋಡ್ತೀನಿ ಕೆಲಸಗಾರನೆಲ್ಲ ಸೇರಿಸ್ಕೊತವ್ರು ಆಗಲೇ ಏನಿಯ. ಇವರಿಷ್ಟು ಮುಂದುವರೆದವ್ರೆ, ನಮ್ಮ ಯೋಗ್ಯತೆಗೆ ನಾವು ಏನೂ ಮಾಡಿಲ್ವಲ್ಲೇ. ಅಯ್ಯೋ, ಸುಮ್ಮನೆ ಶೆಡ್ ಬಿಡಿಸ್ಕೊಂಡು ಮಾಡ್ತೀವಿ ಅಂತ ಸುಮ್ಮನೆ ಶೆಡ್ ಬಿಡಿಸ್ಕೊಂಡಿದ್ದಾಯ್ತು. ನಿಜವಾಗ್ಲೂ ಇವ್ರು ದೊಡ್ಡದಾಗಿ ಮಾಡ್ತಾವ್ರ? ನಾನೆಲ್ಲ ಬಿಲ್ಡಪ್ ಕೊಡ್ತಾವ್ರೆ ಅಂತ ಅಂದ್ಕೊಂಡಿದ್ದೆ. 8,000 ಕೊಡಲಿಲ್ಲ ಅಂತಂದರೆ ಹೆಂಗೆ ಹೇಳಿ ನಿಮಗೆ? 8 ಕೊಡ್ತೀನಿ 3 ಜನಕ್ಕೂ. ಆದರೆ ಅಡುಗೆ ಮನೇನ ಕ್ಲೀನಾಗಿ ಇಟ್ಕೋಬೇಕು ಸರಿನಾ. ಏನು ಹುಳ ಉಪ್ಪೆ ಓಡಾಡಿದಂಗೆ ನೋಡ್ಕೋಬೇಕು. ಗಲೀಜು ಪಲೀಜು ಮಾಡ್ಕೊಂಡ್ರೆ ನಾನು ಕೆಲಸದಿಂದ ತೆಗೆದಾಕ್ಬಿಡ್ತೀನಿ, ಈಗಲೇ ಹೇಳಿದ್ದೀನಿ. ಬೆಳಿಗ್ಗೆನೇ ಬರಬೇಕು. ನೀವೆಲ್ಲ ತಿಂಡಿ ತಿನ್ಕೊಂಡೇನೇ ಬರ್ರಿ, ಏನು ತೊಂದರೆ ಇಲ್ಲ. ಸಂಜೆ ಇರಬೇಕು, ಕೆಲಸ ಮುಗಿಯೋ ಗಂಟೆ ಇರಬೇಕಾಯ್ತದೆ. ನೀವು 5 ಗಂಟೆ ಆಯ್ತದೆ, ಒಂದೊಂದು 6 ಗಂಟೆ ಆಯ್ತದೆ. ಅಕಸ್ಮಾತ್ ಶಾನೆ ಬಂದರೆ ನಾವು ಇನ್ನೂ ಶಾನೆ ಹೊತ್ತು ಕೆಲಸ ಮಾಡಬೇಕಾಯ್ತದೆ. ಶಾನೆ ಹೊತ್ತು ಅದಕ್ಕೆ ಹೇಳಿದ್ದು ಎಲ್ಲನೂ ನೀವೇನೇ ಅಡ್ಜಸ್ಟ್ ಮಾಡ್ಕೊತೀವಿ ಅನ್ನಂಗಿದ್ರೆ ಆರಾಮಾಗಿ ಬರ್ರಿ ಸರಿನಾ. ಇಲ್ಲ ಕಣಕ್ಕ ಆಗಲ್ಲ, ನಮಗೆಲ್ಲ ಟೈಮಿಂಗ್ಸ್ ಎಲ್ಲ ಫಿಕ್ಸು ಅಂದರೆ ಆಗಲ್ಲ. ಒಂದು ಕೆಲಸ ಮಾಡ್ಬೇಕು ನೀವು, ಬೆಳಿಗ್ಗೆ ನಾಷ್ಟ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮನೆಯಾಗ ಬಂದ್ಬಿಡಿ. ಅಕಸ್ಮಾತ್ ನೀವೇನೋ ಶಾನೆ ಕೆಲಸ ಮಾಡಿದ್ರಿ ಅಂದರೆ ಅದಕ್ಕೂ ನಾವು ಶಾನೆ ಕಾಸನ್ನ ಕೊಡ್ತೀವಿ. ಈಗ ನೀವು 5 ಗಂಟೆ ನಿಮ್ಗೆ ಕೆಲಸ ಇರ್ತದೆ ಅನ್ಕೊಳ್ಳಿ, 5 ಗಂಟೆ 6 ಗಂಟೆ ತನಕ ಏನೋ ಕೆಲಸ ಇರ್ತದೆ ಅಂತ ಅನ್ಕೊಳ್ಳಿ. ಅವರು ರಾತ್ರಿ ನಮ್ಮ ಕೆಲಸ ಜಾಸ್ತಿ ಲೇಟ್ ಆಯ್ತದೆ ಅನ್ಕೊಳ್ಳಿ, ಈಗ 8 ಗಂಟೆ ಆಯ್ತದೆ ಕೆಲಸ ಮಾಡಿಸ್ಕೊಳ್ಳೋದು. ಹಂಗೆ 8 ಗಂಟೆ ಆಯ್ತದೆ ಅಂತಂದರೆ ನಾವೇನೇ ನಿಮ್ಗೆ ಎಕ್ಸ್ಟ್ರಾ ಕಾಸು ಕೊಡ್ತೀವಿ, ಗಂಟೆಗೆ ಇಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು ಸರಿನಾ. ಅಯ್ಯೋ ಇದಕ್ಕಿನ್ನೂ ಒಳ್ಳೆ ಆಫರ್ ಬೇಕಾ? ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ ಬಿಡಿ. ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕಾಯ್ತದೆ? ಅಂಥದ್ದು ಇಲ್ಲ, ಸಾಕು ನಮ್ಗಂತಂದ್ರೆ ಇಷ್ಟೇನೆಯ. ಇನ್ನೇನು ಎಕ್ಸ್ಟ್ರಾ ಓಟಿ ಥರ ಆಯ್ತದೆ ನಮಗೂ. ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಪಾಪ ನೀವು ಒಂದು 50 ರೂಪಾಯಿ ಶಾನೆ ಕೊಟ್ರು ಸಾಕು ನಮಗೆ. ಏನು ನಮಗೂ ಏನು ತೊಂದರೆ ಇಲ್ಲ. ಸರಿ, ಹಂಗಾದ್ರೆ ನಾಳೆಯಿಂದನೇ ಬಂದ್ಬಿಡಿ. ನಿಮಗೆಲ್ಲ ಒಪ್ಪಿಗೆ ಎಲ್ಲನೂ ಐತೆ ಅಂತಂದರೆ ಮರೆದಿದ್ದಂಗೆ ನಾಳೆಯಿಂದನೇ ಬಂದ್ಬಿಡ್ಬೇಕು ನೀವು ಸರಿನಾ. ನಾಳೆ ಬೆಳಿಗ್ಗೆ ಕರೆಕ್ಟಾಗಿ ಒಂದು 8:30 9 ಗಂಟೆಗೆ ಇಲ್ಲಿರಬೇಕು. ಪಟ ಒಲೆ ಉರ್ಸ್ಕೊಂಡು ಶುರು ಮಾಡ್ತಾ ಇರಬೇಕು ಅಷ್ಟೇನಿಯ. ಸಂಜೆ ಒಂದು 5 6 ಗಂಟೆ ಆಯ್ತದೆ ಸರಿನಾ. ಎಲ್ಲ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ನೀಟಾಗಿ ಬಂದ್ಬಿಡಿ. ಇನ್ನೇನಿಲ್ಲ, ಸಂಬಳ ಒಂದೆಲ್ಲ ಇದು ಮಾಡ್ತೀವಿ. ಅಡುಗೆ ಎಲ್ಲ ಅಂದರೆ ಮಾಡ್ಕೊಂಡು ಈಗ ಬಾಕ್ಸ್ ಎತ್ಕೊಂಬರಂಗಿದ್ರೆ ಬಾಕ್ಸ್ ಎತ್ಕೊಂಬಿಟ್ಟು ಬರ್ರಿ. ಯಾಕಂದರೆ ದಿನ ನಮ್ಮ ಮನೆಯಿಂದ ಅಡುಗೆ ಮಾಡೋಕ್ಕಾಗಲ್ಲ. ಒಂದು ದಿನ ಆದರೆ ಏನೋ ದಿನ ಮಾಡಬೇಕು ಅಂದರೆ ನಮಗೂ ತೊಂದರೆ ಆಯ್ತದೆ, ನಮಗೂ ಬೇರೆ ಕೆಲಸಗಳಿರ್ತವೆ. ಊಟಕ್ಕೆಲ್ಲ ಎತ್ಕೊಂಬಿಟ್ಟು ಬರ್ರಿ ನೀವೇನೇನಿಯ ಸರಿನಾ. ನಾವು ಬೇಕಾದ್ರೆ ಮದುವೆದಾಗ ಟೀ ಕಾಫಿ ಅಡುಗೆ ಮನೆಗೆ ಇರ್ತಿರಲ್ಲ ಎಲ್ಲ ಕೊಡ್ತೀವಿ, ಹಾಲು ಸಕ್ಕರೆ ಎಲ್ಲ. ಮದುವೆದಾಗ ಬೇಕಾದ್ರೆ ಟೀ ಕಾಫಿ ಮಾಡ್ಕೊಂಡು ಕುಡೀರಿ. ಮಧ್ಯೆ ಬಿಸ್ಕೆಟು ಇಂಥವು ಬೇಕಾದ್ರೆ ತಂದು ಕೊಡ್ತೀವಿ
ಸಾಕು ಸಾಕು ಬಿಡಕ್ಕೆ ಪಾಪ ನೀವು ನಮಗೆ ಸಂಬಳನೂ ಕೊಟ್ಟು ಇಷ್ಟೆಲ್ಲ ಕೊಟ್ಟು ಮತ್ತೆ ನೀವು ಅದು ಹೆಂಗೆ ಪಾಪ ಎಲ್ಲನೂ ಅಡುಗೆನೂ ಮಾಡ್ಕೊಡಕ್ಕಾಯ್ತದೆ. ನಾವು ಬೆಳಿಗ್ಗೆ ನೀವು ತಿಂದ್ಬಿಟ್ಟು ಅದಕ್ಕೆ ಬಾಕ್ಸ್ ಹಾಕೊಂಡು ನೆಟ್ಟಗೆ ಬರ್ತೀವಿ. ಏನು ಮನೆ ಊರಾಗಳು ಕೆಲಸ, ಮನೆ ಪಕ್ಕದ ಕೆಲಸ, ಅಯ್ಯೋ ನೆಮ್ಮದಿಯಾಗಿ ಮಾಡ್ತೀವಿ ಕಣಕ್ಕ. ನಾಳೆಯಿಂದನೇ ಶುರು ಮಾಡ್ಕೊತೀವಿ. ಏನೇನು ಬೇಕೋ ಎಲ್ಲನೂ ಒಂದ್ಸಿರ್ರಿ, ನಾಳೆಯಿಂದನೇ ಎಲ್ಲನೂ ಶುರು ಮಾಡ್ಬಿಡೋಣ ಕೆಲಸ. ಚೆನ್ನಾಗಿ ನಡಿಬೇಕಷ್ಟೇನೆ. ನಿಮ್ಗೆ ಒಳ್ಳೇದಾಗಬೇಕು, ನಮ್ಗೆ ಒಳ್ಳೇದಾಗಬೇಕು. ತುಂಬ ಥ್ಯಾಂಕ್ಸ್ ಕಣಕ್ಕ. ಹೆಂಗೋ ನಮಗಂತೂ ಗಂಡುಗಳು ಇಲ್ಲ, ತಂದಾಗ್ತಿರ್ಲಿಲ್ಲ. ಹೆಂಗನೂ ನೀವನು ನಮ್ಗೆ ಇಷ್ಟು ಸಹಾಯ ಮಾಡಿದ್ರಲ್ಲ ಅಷ್ಟೇ ಸಾಕು. ಯವ್ವ ಎಷ್ಟು ಜೋರಾಗಿ ಮಾಡ್ತಾವ್ರೆ ಜನಗಳು, ಕೆಲಸದವ್ರು ನಿಕ್ಕೊಂಡು ಮಾಡ್ತಾವಳೆ ಅಂತಂದರೆ ನೇತ್ರ ಜೋರಾಗಿ ಏನಿಯ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ನನ್ನ ಪ್ರಕಾರ ಭಾಳ ಜೋರಾಗಿ ಏನಿಯ ಮಾಡ್ತಾವ್ರೆ. ನಿನ್ನ ಕತೆ ಮುಗಿದೋಯ್ತು ಅಂತ ಅನ್ಕ. ಇನ್ನು ಇವ್ರು ನಡೆಯೋಕ್ಕಾಯ್ತದ, ದೊಡ್ಡ ಬಿಸ್ನೆಸ್ ವುಮೆನ್ಸ್ ಆಗೋಗ್ಬಿಡ್ತಾರೆ. ಆಮೇಲೆ ಈಗಲೇ ಕಾರು, ನಾಳೆಗೆ ಹೆಲಿಕಾಪ್ಟರ್ ತಗೊಂಡ್ರೆ ಇವ್ರನ್ನ ನಂಬಕ್ಕಾಗಕ್ಕಿಲ್ಲ ನಾವು. ಈಗ ನಾವೇನು ಮಾಡೋದು ಅಂತ ನನಗೇನೇ ಗೊತ್ತಾಯ್ತಿಲ್ಲ. ಈಗ ನಾವೇನಾರ ಮಾಡಬೇಕಲ್ವ, ಅದನ್ನು ಯೋಚನೆ ಮಾಡು. ನೋಡೋಣ ಇರೇ, ಪ್ಲ್ಯಾನ್ ನನ್ನ ತಲೆಗೂ ಓಡ್ತಾಯ್ತು ಏನು ಮಾಡಬೇಕು ಅಂತ. ಅದನ್ನೇನೇ ಮಾಡೋಣ ಬಾ. ಇವ್ರು ನೋಡೋದನ್ನ ಮಾಡಿ ಹೊಟ್ಟೆ ಉರ್ಕೊಳ್ಳೋ ಅವಶ್ಯಕತೆ ನಮಗೆ ತಾನೇ ಏನೈತೆ. ಬಾರೆ ಹೋಗೋಣ. ಸರಿ, ಈಗ ಹೊರಡಿ, ನಾಳೆಯಿಂದ ಬರ್ರಿ, ಸರಿನಾ? ನಡೀರಿ. ಆದ್ರೆ ಒಂದಿದು, ನೀವು ಎಲ್ಲ ಬಟ್ಟೆ ಏನೋ ಇದೆಲ್ಲ ಸರಿ ಅಕ್ಕ. ನಾಳೆಯಿಂದ ತಲೆ ಮೇಲೆ ಬಟ್ಟೆ, ಹುಡುಗಿ ಒತ್ತು ಕಡೆ ಐತಲ್ಲ, ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕೊಂಡೈತಲ್ಲ, ಹಂಗೆ ಬಟ್ಟೆ ಹಾಕೊಬಿಡಿ ಅತ್ತಾಗೆ. ಸುಮ್ಕೇನಿ ಕೂದಲು ಪಾದ್ಲೆಲ್ಲ ಉದ್ರಕ್ಕಿಲ್ಲ, ಏನೂ ಇಲ್ಲ, ಸರಿನಾ? ಅಡುಗೆ ಮನೆ ಅಲ್ವಾ, ಕೂದಲು ಪಾದ್ಲು ಸಿಗ್ಬಾರ್ದಲ್ವಾ? ಎಲ್ಲ ನೀಟಾಗಿ ತಲೆ ಮೇಲೆಲ್ಲ ಬಟ್ಟೆ ಹಾಕೊಬಿಡಿ ಅಷ್ಟೇನೆ. ಓ ಸರಿ ಕಣಮ್ಮ, ಆಯ್ತು ಬಿಡು, ಹಾಕೊಂಬಿಡ್ಬೋತೀವಿ. ಅದ್ರಾಗ ಇನ್ನೇನಂತ ಪಾಪ ಕೂದಲು ಪಾದ್ಲು ಸಿಕ್ಕರೆ ಅಸಹ್ಯ ಮಾಡ್ಕೊತಾರೆ. ಆಯ್ತು ಒಳವ. ಸರಿ ನಡೀರಿ, ನಾಳೆಯಿಂದ ಬನ್ನಿ. ಈಗ ಸಮಾಧಾನ ಆಯ್ತಾ ಅಕ್ಕ? ಅಯ್ಯೋ ಪದ್ದು ಮಾಡಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ಈಗ ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯ್ತು ನಂಗಂತೂ. ನನಗೆ ಫುಲ್ಲು ಸೆಟಪ್ ಮಾಡೋ ಗಂಟೆ ಸಮಾಧಾನ ಏನೇ ಆಯ್ತಿರಲಿಲ್ಲ. ಈಗೆಲ್ಲ ನೀನು ಬಂದು ಪಟ 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 ಸೆಟ್ ಮಾಡ್ಬಿಟ್ಟಲ್ಲ, ಈಗ ಹೊಸಿ ಸಮಾಧಾನ ನನಗಂತೂ. ಆಗ ಟೈಮ್ಗೆ ಆಯ್ತವೆ ಕಣಕ್ಕ, ಕಾಯ್ಬೇಕಷ್ಟೇನಿಯ. ಕಾಯ ತಾಳ್ಮೆ ನಮಗೂ ಇರ್ಬೇಕಲ್ವಾ? ಆಯ್ತವೆ ಆಗದೆ ಇನ್ನೇನು, ಹಾಗೆ ಆಯ್ತವೆ. ಸರಿ ಪದ್ದು, ಹಂಗಾರೆ ಆಯಿತು. ಹೆಂಗೋನು ಬಿಡು, ನಾಳೆಯಿಂದ ಇನ್ನೇನಿದ್ರು ಮಾಡ್ಕೊಂಡು ಒಯ್ತಾ ಇರೋಣ ಕೆಲಸನ. ಎಷ್ಟಾದ್ರಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು. ಅಷ್ಟೇನೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನೇನೇ ಕೊಡ್ಬೇಕು ಅವ್ರಿಗೆ, ಕ್ವಾಲಿಟಿ ಐಟಮ್ಸ್ನೇನೇ ಕೊಡಬೇಕು. ಅದೇ ನಮ್ಮ ಮುಖ್ಯ ಗುರಿಯಾಗಿರ್ಬೇಕು. ಅಷ್ಟೇ.